ಶೆಟ್ಟಿಯವರು ಈ ಭಾಗದಲ್ಲಿ ಪ್ರತಿ ವರ್ಷ ತೀರ್ಥಹಳ್ಳಿ ಭಾಗದಲ್ಲಿ ಅಡಿಕೆ ಉದುರೋಗ್ಬಿಡುತ್ತೆ. ಈಗಾಗಲೇ ಅದು ಅಪರೂಪ, ಅದು ಅವ್ರು ಉದುರೋಗೋದು ಅಪರೂಪ. ಡ್ಯಾಮ್ ಫುಲ್ ಆದಾಗ ಅವ್ರದ್ದು ಉದುರ್ಬೋದು. ಇದು ನಾವು ಪರಿಹಾರ ತಗೊಳ್ಳೋ ಅಂಥದ್ದು ಒಂದು ವಾರದೊಳಗೆ ಆದೇಶ ಸರ್ಕಾರ ಹೊರಡಿಸ್ಬೇಕು, ಶಾಸಕರು ಜವಾಬ್ದಾರಿ ತಗೋಬೇಕು, ಧ್ವನಿ ಅಂತಕ್ಕಂಥದ್ದು ಆಗ್ಬೇಕು. ಹಿಂದೆ ಇದ್ರೆ ನಮ್ಮ ಹೋರಾಟ ಕಚೇರಿ ಎದುರುಗಡೆ ಮಾಡ್ತಕ್ಕಂಥದ್ದು ಅನಿವಾರ್ಯ ಆಗುತ್ತೆ. ಇನ್ನು ಉಗ್ರವಾದ ಹೋರಾಟವನ್ನು ಮಾಡೋದು ಅನಿವಾರ್ಯ ಆಗುತ್ತೆ. ಈ ಸರ್ಕಾರಕ್ಕೆ ಒತ್ತಾಯಿಸ್ತಾ ಹಿಂದೆ ನೀವೇ ಹಾಕಿ ಕೊಟ್ಟಿದ್ದೀರಿ. ಈಗ ಅದನ್ನ ಆದೇಶ ಇದೆ 2019 ಕುಮಾರಸ್ವಾಮಿ ಕೇಂದ್ರ ಸರ್ಕಾರದ ಪಾಲು ಎರಡೂ ಸೇರಿಸಿ ಕೊಡಬೇಕು ಅಂತಕ್ಕಂಥ ಒತ್ತಾಯ ಮಾತನಾಡೋಣ. ಅಡಿಕೆ ಬೆಳೆಗಾರರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಪಶ್ಚಿಮ ತಾಲೂಕಿನ ಬೇರೆ ಬೇರೆ ಸ್ಥಳದ ಪ್ರಮುಖರೇ ಎಲ್ಲ ಅಡಿಕೆ ಬೆಳೆಗಾರರು ಕೈ ತೆಗಿರಿ ಪರಿಹಾರ ಸಿಗಬೇಕು. ಸೆಪ್ಟೆಂಬರ್ 15 ನಮ್ಮ ಪರಿಹಾರ ಅಡಿಕೆ ಬೆಳೆಗಾರರ ಉಗ್ರ ಹೋರಾಟವನ್ನು ಮಾಡಬೇಕಾಗ್ತದೆ ಅಂತಕ್ಕಂಥ ಎಚ್ಚರಿಕೆಯನ್ನು ನಿಮ್ಗೆ ಕೊಡ್ತಾ ಇದ್ದೀವಿ. ಸೆಪ್ಟೆಂಬರ್ 15 ಗೆಲ್ತೆ ಹೋದ್ರೆ ನಿಮ್ಮೆಲ್ಲರ ಸಹಕಾರ ಬೇಕು. 15 ನಂತರ ಮತ್ತೆ ಉಗ್ರ ಹೋರಾಟವನ್ನು ಮಾಡೋಣ ಅಂತ ಹೇಳ್ತಾ ಇವತ್ತು ಬಂದಿರತಕ್ಕಂಥ ಎಲ್ಲರಿಗೂ ನಾನು ಅಡಿಕೆ ಬೆಳೆಗಾರ ಸಂಘದ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಧನ್ಯವಾದಗಳು. ಸಾಗರ, ಸೊರಬ, ಹೊಸನಗರ ಭಾಗದಲ್ಲಿ 2 ತಿಂಗಳಿಂದ ಬಹಳ ಪ್ರಮಾಣದ ಅತಿಯಾದ ಮಳೆಯಿಂದ 3 ತಾಲೂಕುಗಳಲ್ಲಿ ಅಡಿಕೆ ಬೆಳೆ ಕೊಳೆ ರೋಗದಿಂದ ನಷ್ಟವಾಗಿದೆ. ಸಾಗರ ಮತ್ತು ಹೊಸನಗರ, ಸೊರಬ ಭಾಗಗಳಲ್ಲಿ ನಮ್ಮಲ್ಲಿ ಕಂಡ ರೈತರು ಭಾಳ ಜನ, ಅರ್ಧ ಎಕರೆ, 3/4 ಎಕರೆ, 1 ಎಕರೆ ಇರ್ತಕ್ಕಂಥವ್ರು. ಹಾಗಾಗಿ ಈ ಕೊಳೆ ರೋಗದಿಂದ ಈಗಾಗಲೇ 50ರಿಂದ 60ರಷ್ಟು ಅಡಿಕೆ ಕೊಳೆ ರೋಗದಿಂದ ನೆಲಕಚ್ಚಿದೆ. ಇನ್ನು ಕೇವಲ ಒಂದು 25ರಿಂದ 30% ಅಷ್ಟು ಮಾತ್ರ ಅಡಿಕೆ ಇದೆ. ಇದೇ ಹವಾಮಾನ ಮುಂದುವರೆದ್ರೆ ಸಂಪೂರ್ಣವಾಗಿರ್ತಕ್ಕಂಥ ಅಡಿಕೆ ನೆಲಕಚ್ಚುವಂಥ ವ್ಯವಸ್ಥೆ ಇದೆ. ಹಾಗಾಗಿ ಅಡಿಕೆ ಬೆಳೆಗಾರರು ಜೀವನ ಮಾಡೋದೇ ಕಷ್ಟ ಇದೆ. ಮುಂದಿನ ದಿನಗಳಲ್ಲಿ ಅಡಿಕೆ ಬೆಳೆಗಾರರ ಜೀವನ ಮಟ್ಟವನ್ನು ಒಂದೇ ರೀತಿಯಲ್ಲಿ ಇಡಲಿಕ್ಕೆ ಸರ್ಕಾರ ನಮಗೆ ಪರಿಹಾರವನ್ನು ಕೊಡಬೇಕು ಅಂತೇಳಿ ಈ ದಿವಸ ಕೊಳೆಯಾಗಿರ್ತಕ್ಕಂಥ ಅಡಿಕೆಯನ್ನು ಇಲ್ಲಿ ಸುರಿದು ಸಾಂಕೇತಿಕವಾಗಿ ಇವತ್ತು ಪ್ರತಿಭಟನೆಯನ್ನು ಮಾಡಿದ್ದೀವಿ. 2013ರಲ್ಲಿ ಇದೇ ಈಗ ಮುಖ್ಯಮಂತ್ರಿಗಳು ಅವತ್ತು ಮುಖ್ಯಮಂತ್ರಿ ಆಗಿದ್ದರು. ಅಡಿಕೆ ಬೆಳೆಗಾರರ ಕೊಳೆ ರೋಗಕ್ಕೆ ನಮಗೆ ಪರಿಹಾರವನ್ನು ನೀಡಿದ್ರು. ಅವತ್ತಿನ ರೀತಿಯಲ್ಲಿ ಪರಿಹಾರವನ್ನು ನೀಡಿದ್ರು. ಅಡಿಕೆ ಕೊಳೆಗೆ ಪರಿಹಾರ ಕೊಡ್ಲಿಕ್ಕೆ ಬರುತ್ತೆ ಹೇಳ್ತಕ್ಕಂಥದ್ದು ನಮ್ಗೆ ಗೊತ್ತಿದೆ. ಹಾಗಾಗಿ ಏನು 2013ರಲ್ಲಿ ನೀವು ಕೊಟ್ಟಿದ್ರಿ ಅದೇ ರೀತಿಯಲ್ಲಿ ಇನ್ನು ಹೆಚ್ಚಿನ ಅಮೌಂಟನ್ನು ಅಡಿಕೆ ಬೆಳೆಗಾರರಿಗೆ ಪರಿಹಾರ ರೂಪವಾಗಿ ಕೊಡಬೇಕು ಹೇಳ್ತಕ್ಕಂಥ ಒತ್ತಾಯವನ್ನು ಮಾಡ್ತಾ ಒಂದು ಪಕ್ಷದಲ್ಲಿ ಸೆಪ್ಟೆಂಬರ್ 15 ಒಳಗಡೆ ನಮಗೆ ಪರಿಹಾರ ರೂಪ ಸಿಗದೇ ಇದ್ದರೆ ಅಡಿಕೆ ಬೆಳೆಗಾರರು ಉಗ್ರ ಹೋರಾಟವನ್ನು ಮಾಡ್ತೇವೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀವಿ. ಬೆಳೆಗಾರ ಬಂಧುಗಳೇ, ಹಿಂದೆಂದಿನಕ್ಕಿಂತ ಹೆಚ್ಚು ಮಳೆ ಈ ಮಲೆನಾಡು ವ್ಯಾಪ್ತಿಯಲ್ಲಿ ಮಳೆ ಆಗಿರೋದ್ರಿಂದ ಈಗಾಗಲೇ 52% ಅಷ್ಟು ಮಳೆ ಈ ಭಾಗದಲ್ಲಿ ಹೆಚ್ಚುವರಿ ಮಳೆಯಾಗಿದೆ. ಜೊತೆಗೆ ಜುಲೈ ತಿಂಗಳಲ್ಲಿ 122% ಅಷ್ಟು ಹೆಚ್ಚುವರಿ ಮಳೆಯಾಗಿದೆ. ಜುಲೈ ಒಂದೇ ತಿಂಗಳಲ್ಲಿ ಮಾಮೂಲಿ ಮಳೆಗಿಂತಲೂ 122% ಹೆಚ್ಚು ಮಳೆಯಾಗಿರೋದ್ರಿಂದ ಕಂಟಿನ್ಯೂಸ್ ಆಗಿ ಮಳೆ ಬಿದ್ದಿದ್ದರಿಂದ ಸಂಪೂರ್ಣವಾಗಿ ಅಡಿಕೆ ನೆಲಕಚ್ಚಿ ಹೋಗಿದೆ. 1 ಎಕರೆ ಅಡಿಕೆ ತೋಟದಲ್ಲಿ ಏನಿವತ್ತು 10ರಿಂದ 12 ಕ್ವಿಂಟಲ್ ಅಡಿಕೆ ಆಗೋ ಜಾಗದಲ್ಲಿ ಇವತ್ತು 1 ಕ್ವಿಂಟಲ್ 2 ಕ್ವಿಂಟಲ್ಲೂ ಸಹಿತ ಅಡಿಕೆ ಆಗಿರುವಂಥ ಸ್ಥಿತಿ ನಿರ್ಮಾಣ ಆಗಿದೆ. ಹಿಂದೆ 13-14ರಲ್ಲಿ ಪರಿಹಾರ ಕೊಟ್ಟಂಥ ಮಾದರಿ ಇದೆ. ಆ ಮಾದರಿಯಲ್ಲಿ ಈಗ ಪರಿಹಾರ ಕೊಡಿಸೋಂಥ ದೊಡ್ಡ ವಿಷಯ ಅಲ್ಲ. ನಮ್ಮ ಚುನಾಯಿತ ಪ್ರತಿನಿಧಿಗಳು ತಕ್ಷಣದಲ್ಲಿ ಪರಿಹಾರನ ಕೊಡಿಸೋದಕ್ಕೆ ಒಂದು ಆದೇಶ ಹೊರಡಿಸಬೇಕು. 18-19ರಲ್ಲೂ ಸಹಿತ ಆದೇಶ ಹೊರಡಿಸಾಗಿದೆ. ರಾಜ್ಯ ಸರ್ಕಾರನೂ ತನ್ನ ಪಾಲಿನ ಹಣವನ್ನು ಕೊಟ್ಟಿರ್ತಕ್ಕಂಥದ್ದು ಉದಾಹರಣೆ ಇದೆ. 18-19ರಲ್ಲಿ ಪರಿಹಾರ ಕೊಡೋದ್ರ ಜೊತೆಗೆ ರಾಜ್ಯ ಸರ್ಕಾರ 10,000 ಪರಿಹಾರ ಕೊಟ್ಟಿದ್ದಿದೆ. ಕೇಂದ್ರ ಸರ್ಕಾರದ 18,000 ರೂಪಾಯಿ ನಾರ್ಮ್ಸ್ ಪ್ರಕಾರ ಕೊಟ್ಟಿದ್ರ ಜೊತೆಗೆ ರಾಜ್ಯ ಸರ್ಕಾರ 10,000 ಕೊಡುವಂಥದ್ದು ಅವತ್ತಿನ ಕೊಡಗು ಮಾದರಿಯ ಪರಿಹಾರದಲ್ಲಿ ಸೇರ್ಕೊಂಡಿತ್ತು. ಈಗ ರಾಜ್ಯ ಸರ್ಕಾರ
ಇವತ್ತಿನ ದಿವಸದಲ್ಲಿ 25,000 ಪರಿಹಾರ ರಾಜ್ಯ ಸರ್ಕಾರ ಕೊಡಬೇಕು. ಕೇಂದ್ರದ ಏನು ಪರಿಹಾರ ಇದೆ 22,500 ಪರಿಹಾರವನ್ನು ಕೊಡುವಂಥದ್ದು ಆಗಬೇಕು. ಒಟ್ಟಾರೆಯಾಗಿ ತಕ್ಷಣದಲ್ಲಿ ಇನ್ನು 15 ದಿವಸದಲ್ಲಿ ಪರಿಹಾರವನ್ನು ಸಿಗುವಂಥದ್ದು ಬೆಳೆಗಾರನಿಗೆ ಆಗದೇ ಇದ್ರೆ ಮುಂದಿನ ದಿವಸದಲ್ಲಿ ಉಗ್ರವಾದಂಥ ಹೋರಾಟವನ್ನು ಮಾಡ್ತಕ್ಕಂಥದ್ದು ಬೆಳೆಗಾರನಿಗೆ ಅನಿವಾರ್ಯ ಆಗುತ್ತೆ ಅಂತಕ್ಕಂಥ ಎಚ್ಚರಿಕೆಯನ್ನು ಸರ್ಕಾರಕ್ಕೆ ಈ ಸಂದರ್ಭದಲ್ಲಿ ಕೊಡ್ತಾ ಇದೆ. ಇವತ್ತು ಸಾಂಕೇತಿಕವಾಗಿ ಒಂದು ಹೋರಾಟವನ್ನು ಮಾಡಿದ್ದೇವೆ. ಇದೇ ಸರ್ಕಾರ ತಕ್ಷಣ ತುರ್ತು ಕ್ರಮ ಕೈಗೊಳ್ಳಬೇಕು. ರೆವೆನ್ಯೂ ಮತ್ತು ತೋಟಗಾರಿಕೆ ಇಲಾಖೆ ಜಂಟಿಯಾಗಿ ವಿಡಿಯೋಗ್ರಫಿ ಮಾಡಬೇಕು. ಎಲ್ಲ ತೋಟಗಳಿಗೆ ಹೋಗಿ ಏನು ಪರಿಹಾರ ರೈತರ ಸಂಕಷ್ಟ ಇದೆ ಎನ್ನುವಂಥದ್ದನ್ನು ಸ್ವತಃ ಅದನ್ನು ನೋಡಲಿಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೆ ತಕ್ಕಂತಹ ಪರಿಹಾರವನ್ನು ಈ ಮಲ್ಲಿಕಾರ್ಜುನ ಅವರು ಎಲ್ಲ ಡೀಟೇಲ್ಸ್ ಹೇಳಿದರೆ ಅದೇ ರೀತಿಯಲ್ಲಿ ಪರಿಹಾರ ಕೊಡಬೇಕು. ಇಲ್ಲದಿದ್ದರೆ ಬೆಳೆಗಾರರು ಉಗ್ರ ಹೋರಾಟವನ್ನು ಮಾಡುವಂಥ ಪರಿಸ್ಥಿತಿ ಖಂಡಿತ ನಿರ್ಮಾಣವಾಗುತ್ತೆ. ಏನು ಇವತ್ತಿನ ದಿವಸ ಅಡಿಕೆ ಬೆಳೆಗಾರರು ಈ ಒಂದು ಕೊಳೆ ರೋಗದ ಸಮಸ್ಯೆಗೆ ತುತ್ತಾಗಿದ್ದಾರೆ. ಈ ಸಂದರ್ಭದಲ್ಲಿ ಪ್ರಾಂತ್ಯ ಅಡಿಕೆ ಬೆಳೆಗಾರರ ಸಂಘದ ನೇತೃತ್ವದಲ್ಲಿ ಹಕ್ಕೊತ್ತಾಯದ ಪ್ರತಿಭಟನೆ ನಡೆದಿದೆ. ಈ ಪ್ರತಿಭಟನೆ ಮುಂದಿನ ದಿನಗಳಲ್ಲಿ ಸಂಘದ ನೇತೃತ್ವದಲ್ಲಿ, ಸಹಕಾರಿಗಳ ಪ್ರಮುಖರ ನೇತೃತ್ವದಲ್ಲಿ ಮುಖ್ಯಮಂತ್ರಿಗಳನ್ನು ಭೇಟಿಯಾಗುವಂಥದ್ದಿರ್ಬೋದು, ಸರ್ಕಾರದಿಂದ ಪರಿಹಾರವನ್ನು ಪಡೆಯುವಂಥ ನಿಟ್ಟಿನಲ್ಲಿ ಕೆಲಸವನ್ನು ಮಾಡುತ್ತೆ. ಈಗಾಗಲೇ ಆ ನಿಟ್ಟಿನಲ್ಲಿ ಸ್ಥಳೀಯ ಶಾಸಕರಾದ ಗೋಪಾಲಕೃಷ್ಣ ಬೇಡೂರವರು ಮಾನ್ಯ ತೋಟಗಾರಿಕಾ ಸಚಿವರನ್ನ ಭೇಟಿ ಮಾಡಿ ಕೊಳೆ ರೋಗಕ್ಕೆ ಪರಿಹಾರವನ್ನು ಕೊಡಬೇಕು ಅಂತೇಳಿ ಈಗಾಗಲೇ ಮನವಿಯನ್ನು ಸಲ್ಲಿಸಿದ್ದಾರೆ. ನಾವು ಅವರ ನೇತೃತ್ವದಲ್ಲಿ, ನಮ್ಮ ಸಂಘದ ಪ್ರಮುಖರ ನೇತೃತ್ವದಲ್ಲಿ ಮುಂದಿನ ದಿನಗಳಲ್ಲಿ ಖಂಡಿತವಾಗಿಯೂ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡೋಕ್ಕೆ ಮತ್ತು ಇನ್ನೊಮ್ಮೆ ತೋಟಗಾರಿಕಾ ಸಚಿವರನ್ನು ಭೇಟಿ ಮಾಡಿಬಿಟ್ಟು ರೈತರಿಗೆ, ನಮ್ಮ ಪ್ರಾಂತ್ಯದ ರೈತರಿಗೆ ಪರಿಹಾರ ಕೊಡಿಸುವ ನಿಟ್ಟಿನಲ್ಲಿ ಜನಪ್ರತಿನಿಧಿಗಳೊಡನೆ ನಮ್ಮ ಸಂಘವು ನಿರಂತರವಾದ ಪ್ರಯತ್ನವನ್ನು ಮಾಡುತ್ತೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅಡಿಕೆ ಕೊಳೆ ರೋಗದಿಂದ ಬಂದಿದೆ. ಸರ್ಕಾರ ಅದ್ರ ಬಗ್ಗೆ ಚಿಂತನೆ ಮಾಡಬೇಕು. ಕೊಳೆ ಪರಿಹಾರವಲ್ಲದೆ ನಾವೇನು ಔಷಧಿ ಹೊಡೆದಿದ್ದೀವಿ ಅದಕ್ಕೂ ಪರಿಹಾರ ರೈತರು, ಬೇರೆ ಬೇರೆ ರೈತರ ಆತ್ಮಹತ್ಯೆ ಜೊತೆಗೆ ಇನ್ನು ಮುಂದಿನ ದಿನಗಳಲ್ಲಿ ಅಡಿಕೆ ಬೆಳೆಗಾರರು ಆತ್ಮಹತ್ಯೆ ಮಾಡೋ ಅಂಥ ದಿನಗಳು ಬರ್ತವೆ. ಹಾಗಾಗಿ ಸರ್ಕಾರದವ್ರು ಎಚ್ಚೆಚ್ಚಿ ಕ್ರಮ ಕೈಗೊಳ್ಬೇಕು.